ಬ್ಯಾಕ್ ಆನ್ ದ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾನು ಇವತ್ತು ಸಂಕ್ರಾಂತಿ ಇದೆ, ಅದಕ್ಕೆ ನಾವು ದೇವಗಿರಿ ಕಡೆ ಇರುವಂಥ ತೋಟಕ್ಕೆ ಹೋಗ್ತಾ ಇದ್ದೀವಿ, ಅಡಿಕೆ ತೋಟ. ಮತ್ತು ಅಲ್ಲೇ ಹೊಳೆ ಇದೆ ಆಯಿತಾ, ಅಲ್ಲಿ ಹೋಗ್ತೀವಿ, ನಿಮಗೆಲ್ಲ ತೋರಿಸ್ತೀನಿ ಆಯಿತಾ. ಬನ್ನಿ ಹೋಗೋಣ. ಎಷ್ಟು ಜನ ಇದ್ದಾರೆ ಇವತ್ತು, ಬಂದ್ವಿ ನಾವು ನೋಡಿ ಈ ಕಡೆ ಹೊರಟಿದ್ದೀವಿ, ಬಂದಿದ್ದೀವಿ. ಇಲ್ಲಿ ಭಾಳ ಜನ ಇದ್ದಾರೆ ಇವತ್ತು ನೋಡಿ. ನೋಡಿ ಎಲ್ಲ ನಾವು ಪ್ರಿಪೇರ್ ಅಂದರೆ ಓಪನ್ ಮಾಡ್ತಾಯಿದ್ದೀವಿ. ನೋಡಿ ಎಲ್ಲ ಹಚ್ಕೊಂಡಿದ್ದೀವಿ, ಊಟ ಮಾಡಿದ್ವಿ. ಎಡಿ ಜೊತೆ ಊಟ ಮಾಡಿದ್ವಿ ನೋಡಿ, ಅಲ್ಲಿ ಊಟ ಮಾಡಿದ್ವಿ. ಈಗ ನಾವು ಹೋಗಬೇಕು, ಹೋಗೋ ಸಮಯ ಆಗಿದೆ. ನಾವು ನೋಡಿ ನಿಮಗೆ ತೋಟನ ತೋರಿಸ್ತಾ ಇದ್ದೀವಿ ನೋಡಿ, ಈ ಥರ ಇದೆ ಅಲ್ಲ ತೋಟ. ಇದು ಅಡಿಕೆ ತೋಟ ಆಯಿತಾ, ಇದು ಅಡಿಕೆ ತೋಟ ನೋಡಿ. ಫುಲ್ ಎಲ್ಲ ಅಡಿಕೆ ಮರಗಳು ಇಲ್ಲಿ ನೋಡಿ, ಫುಲ್ ದೊಡ್ಡದಾಗಿದೆ. ಅದು ಭಾಳ ಜನ ಇವತ್ತು ರಶ್ಶು, ಫುಲ್ ರಶ್ ಇವತ್ತು ನೋಡಿ, ಫುಲ್ ರಶ್ ಇದ್ದಾರೆ. ಅಲ್ಲಿ ಕೂಡ ಹೋಗ್ತಾ ಇದ್ದಾರೆ ನೋಡಿ. ಹೊಳೆಯಲ್ಲಿ ಕೂಡ ಫುಲ್ಲು ರಶ್ ಇದೆ. ನಾವು ಅದಕ್ಕೆ ಹೊಳೆಯಲ್ಲಿ ಏನು ಹೋಗಲಿಲ್ಲ, ನಾವು ಇಲ್ಲೇ ಊಟ ಮಾಡಿಕೊಂಡು ಈಗ ನಾವು ಹೋಗಬೇಕು. ಈಗ ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೀವಿ ಈಗ. ಹಾಗೆ ಗ್ರೀನ್ರಿಗೆ ಬಂದಾಗ ಫುಲ್ಲು ಸೂಪರ್ ಅನಿಸುತ್ತೆ ಆಯಿತಾ. ಅಂದರೆ ಗ್ರೀನ್ರಿನ ನಾವು ಕಾಪಾಡಬೇಕು ಇದೇ ಥರ ನೋಡಿ. ಇಲ್ಲಿ ಒಬ್ಬೊಬ್ಬರು ಏನು ಮಾಡಿದ್ದಾರೆ ನೋಡಿ, ವೇಸ್ಟ್ ಅಂದರೆ ಪ್ಲ್ಯಾಸ್ಟಿಕ್ಗಳನ್ನ ನೋಡಿ, ಅಲ್ಲಿ ಪ್ಲ್ಯಾಸ್ಟಿಕ್ ನೋಡಿ. ಇಲ್ಲಿ ಬರ್ತಾರಲ್ಲ ಊಟಕ್ಕೆ, ನೀವು ಯಾವ ಪ್ಲೇಸಿಗಾದರೂ ಹೋದ್ರಿ, ಪ್ಲ್ಯಾಸ್ಟಿಕ್ ಮಾತ್ರ ನೀವು ಎಲ್ಲಿ ಕೂಡ ನೀವು ಊಟ ಮಾಡಿಕೊಂಡು ಅದನ್ನು ನೀವು ಕ್ಯಾರಿ ಮಾಡಿರಿ, ಮತ್ತು ಮನೆಗೆ ಒಯ್ದ್ರಿ. ಯಾಕಂದರೆ ಇಲ್ಲಿ ಡಿಕೆ ಆಗಲ್ಲ ಪ್ಲ್ಯಾಸ್ಟಿಕ್ಗಳು. ಅದಕ್ಕೆ ನಾವು ಎಲ್ಲಿ ಪ್ಲ್ಯಾಸ್ಟಿಕ್ನ ಕೂಡ ವೇಸ್ಟು ಮತ್ತು ಪ್ಲ್ಯಾಸ್ಟಿಕ್ಕು ಎಲ್ಲಿ ಬಿಸಾಡಬಾರ್ದು ಆಯಿತಾ. ಮನೆಗೆ ಒಯ್ಯಿರಿ, ಅಲ್ಲಿ ಡಸ್ಟ್ಬಿನ್ನಿಗೆ ಹಾಕ್ಕೊಳ್ರಿ ನೋಡಿ. ಮತ್ತು ಇಲ್ಲಿ ಬಂದರೆ ಇದು ನೋಡಿ, ಇದು ಬಂದು ಬೀನ್ಸ್ ಅಂತೆ, ಬೀನ್ಸ್ ಗಿಡ ಅಂತೆ ನೋಡಿ, ಇಲ್ಲೆಲ್ಲ ಬೆಳೆದಿದೆಯಲ್ಲ, ಇದು ಬೀನ್ಸ್ ಅಂತೆ ನೋಡಿ. ಇದು ಫುಲ್ ನೋಡಿ ದೊಡ್ಡದಾಗಿದೆ ಅದು ನೋಡಿ. ಕರ್ಜಿಗಿ ಹೊಳೆ ಇದು. ಈಗ ಅಲ್ಲಿ ನಿಲ್ಲಿಸಿದ್ದಾರೆ, ಜನ ಫುಲ್ ಇದೆ ಅಲ್ಲ, ಅದಕ್ಕೆ ಹರಿಯೋ ನೀರನ್ನ ನಿಲ್ಲಿಸಿದ್ದಾರೆ, ಡೇಂಜರ್ ಅಲ್ವಾ, ಅದಕ್ಕೆ ನಿಲ್ಲಿಸಿದ್ದಾರೆ ನೋಡಿ. ಎಷ್ಟು ಜನ ಇದೆ ಅಂದರೆ ಫುಲ್ ಇವತ್ತು ಜನ ಅಂದರೆ ಜನ ಫುಲ್. ಇದೀವಿ ಇಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ನನಗೆ ಫುಲ್ ರಶ್ ಅಲ್ವಾ, ಅದಕ್ಕೆ ನಾನು ಹೊಳೆಗೆ ಹೋಗಿಲ್ಲ, ಇಲ್ಲ ಅಂದರೆ ನಾನು ಹೋಗ್ತಿದ್ದೆ. ಇದೆಲ್ಲ ಬಂಡೆ ನೋಡಿ, ಇಲ್ಲಿ ಮಠ ನೀರಿತ್ತು, ಇಲ್ಲಿ ಮಠ ನೀರು ಇರ್ತಿತ್ತು, ಆದರೆ ಈಗ ಕಮ್ಮಿ ಆಗಿದೆ ಆಯಿತಾ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ಭಾಳ ಜನ ಈಜಾಡ್ತಿದ್ದಾರೆ. ಈಗ ಮತ್ತೆ ಹೋಗ್ತೀವಿ ಆಯಿತಾ. ಬಾ ಸಮರ್ಥ್.
ಕಡೆ ಬಾ ಇಲ್ಲಿ. ಸರಿ ನೋಡಿ, ಇಲ್ಲಿ ಇರ್ತಿದ್ದಿಲ್ಲ ನೋಡಿ, ಇವತ್ತು ಆ ಪೂಜೆನೂ ಮಾಡಿದ್ದಾರೆ ಗುಡಿಗೆ. ಮತ್ತು ಈ ಕಡೆ ಅಡಿಕೆ ಮರಗಳು ನಾವು ಈ ಕಡೆ ಮಾಡ್ಕೊಂಡ್ವಿ. ಈ ಕಡೆ ನಾವು ವ್ಯೂನ ಎಂಜಾಯ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡ್ವಿ. ದೇವ್ರಿಗೆ ಹೋಗ್ತಾ ಇದ್ದೀವಿ ಈಗ. ಈಗ ನಾವು ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ, ಬನಶಂಕರಿ ದೇವಸ್ಥಾನ, ದೇವಗಿರಿ ಬನಶಂಕರಿ ದೇವಸ್ಥಾನ. ಮೊನ್ನೆ ಜಾತ್ರೆ ಕೂಡ ಆಯ್ತಿತ್ತು ಶುಕ್ರವಾರ. ಇದು ಮೇನ್ ಎಂಟ್ರೆನ್ಸು. ಇದು ನೋಡಿ ತೇರಿದು. ಈಗ ಕ್ಲೋಸ್ ಆಗಿದೆ. ತೋರಿಸ್ತೀನಿ ನಿಮಗೆ, ಕಾಣ್ತಾ ಇದ್ದೇನೆ. ಕಾಣ್ತಾ ಇದೆ ನಿಮಗೆ? ಹಾಂ ನೋಡಿ, ಇದು ದೇವಗಿರಿ ಬನಶಂಕರಿ. ಈಗ ಕ್ಲೋಸ್ ಆಗಿದೆ, 1 ವಾರ ಆಗಿದೆ ತೇರು. ಇದ್ರ ಬಾಜುನೇ ಒಂದು ದೇವಸ್ಥಾನ ಇದೆ, ಚೌಡೇಶ್ವರಿ ದೇವಸ್ಥಾನ. ಚೌಡೇಶ್ವರಿ ದೇವಸ್ಥಾನ ಇದು ಓಪನ್ ಇದೆ, ಅದು ಓಪನ್ ಇದ್ದಿಲ್ಲ, ಇದು ಓಪನ್ ಇದೆ ಆಯ್ತಾ. ಈಗ ನಾವು ಹೋಗ್ತಾ ಇದ್ವಿ ಆಯ್ತಾ. पंडित पुट्टराज गवाई, देवगिरी नियर करजगी, हावेरी डिस्ट्रिक्ट, 1914. ಈ ಕಡೆ ಹೋಗ್ಬೇಕು ನಾವೀಗ ಸ್ಟೇಟು. ಆಗಲೇ ಹೇಳಿದ್ವಲ್ಲ ನಿಮಗೆ, ಅದು ಪುಟ್ಟರಾಜ್ ಗವಾಯಿಗಳ ಊರು ದೇವಗಿರಿ ಇದೆ. ಇಲ್ಲಿ ಪುಟ್ಟರಾಜ್ ಗವಾಯಿ ಅವ್ರದ್ದು ಇದು DC ಆಫೀಸು, ಹಾವೇರಿ DC ಆಫೀಸ್. ನಾವು ಸೈನ್ಸ್ ಲ್ಯಾಬಿಗೆ ಹೋಗಿ ಒಳ್ಳೆ ಬಂದವ್ರಿ, ಮತ್ತೆ ಹೋಗ್ರೆ ಒಂದು ಬರ ನಾವು ಇವ್ರಿಗೆ ಸೈಕಲ್ ಹೊಡ್ಕೊಂಬ ಅಂತ ಹೇಳ್ತಾನೆ. ಸೈಕ್ಲಿಂಗ್ ಯಾವಾಗ ಮಾಡೋದು? ದೂರ ಒಯ್ದು ಸಂಗೀತ ಪಾಠಶಾಲೆ ಅಂತ ನೋಡಿ, ಪ್ರವಾಸ ಮಂದಿರ ಮೇಲ್ಗಡೆ ಇರೋದಿಲ್ಲ. ಇದು DC ಆಫೀಸು, ಹಾವೇರಿ DC ಆಫೀಸ್. ಇಲ್ಲಿಂದ ಹಾವೇರಿ ಚಲೋ, ಇಲ್ಲಿಗೆ ದೇವಗಿರಿ ಮುಗೀತು, ಈಗ ಹಾವೇರಿ ಚಲೋ. ಈಗ ಬಂದ್ವಿ, ಈ ಗಂಟೆ ಆಗಿದೆ, ತುಂಬ ಲೇಟ್ ಆಗಿದೆ. ನಾವು 3 ಗಂಟೆಗೆ ಹೋಗಿದ್ವಿ, ಈಗ 5 ಗಂಟೆಗೆ ಬಂದಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.